ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ನುಡಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗ್ರೇಡ್ 5 ಟೆಕ್ಸ್ಟ್ ಬುಕ್ಕಿನ ಪಾಠ 1 ನನ್ನ ದೇಶ ನನ್ನ ಜನದ ಅಭ್ಯಾಸವನ್ನು ಹೇಳಿಕೊಡ್ತಿದ್ದೇನೆ. ಫಸ್ಟ್ ಈಸ್ ಮೀನಿಂಗ್ಸ್ ಹಿಯರ್. ಕರಾವಳಿ ಅಂದರೆ ಸಮುದ್ರ ದಂಡೆ ಅಂದರೆ ಓಷನ್ ಸೈಡ್. ಘಟ್ಟ ಬೆಟ್ಟಗಳ ಸಾಲು ಅಂದರೆ ಲೈನ್ಸ್ ಆಫ್ ಮೌಂಟೈನ್ಸ್. ಪರ್ವತ ದೊಡ್ಡ ಬೆಟ್ಟ ಅಂದರೆ ತುಂಬ ದೊಡ್ಡದಿರುವ ಮೌಂಟೈನ್. ಬೆಟ್ಟ ಅಂದರೆ ಮೌಂಟೈನ್. ಪ್ರತೀಕ ಪ್ರತಿರೂಪ ಅಥವಾ ಚಿಹ್ನೆ ಸಿಂಬಲ್. ಬಣ್ಣಿಸು ಹೊಗಳು ಅಂದರೆ ಪ್ರೈಸ್. ಬಾವುಟ ಪತಾಕೆ ಧ್ವಜ ಫ್ಲ್ಯಾಗ್. ಮನೋಭಾವ ಮನಸ್ಸಿನ ಭಾವನೆ ಅಂದರೆ ಫೀಲಿಂಗ್ಸ್. ವಿಶಾಲ ವಿಸ್ತಾರವಾದ. ಅಗಲವಾದ ಅಂದರೆ ವೈಡ್ ಅಥವಾ ಬ್ರಾಡ್. ಸುಳಿವು ಅಂದರೆ ಸುಳುಹು. ಕುರುಹು ಅಥವಾ ಜಾಡು ಅಂತ. ಕೋರು ವಿನಂತಿಸು ಅಂದರೆ ರಿಕ್ವೆಸ್ಟ್. ನಾಡು ದೇಶ ಕಂಟ್ರಿ. ಫಲವತ್ತಾದ ಸಾರವತ್ತಾದ ಫರ್ಟೈಲ್. ಬಲಿದಾನ ಆಹುತಿ ಅಂದರೆ ಸ್ಯಾಕ್ರಿಫೈಸ್. ಬಹು ಅಂದರೆ ಅಧಿಕ ಅನೇಕ ಮೆನಿ. ಬೀಡು ಅಂದರೆ ನೆಲೆ ಅಥವಾ ಮನೆ ಹೌಸ್ ಅಥವಾ ಪ್ಲೇಸ್. ಮೀರಿದ ಅಂದರೆ ದಾಟಿದ ಕ್ರಾಸ್ಡ್. ಸಂಕೇತ ಅಂದರೆ ಗುರುತು ಐಡೆಂಟಿಟಿ. ಹಬ್ಬು ಹರಡು ಅಂದರೆ ಸ್ಪ್ರೆಡ್. ಇವುಗಳೆಲ್ಲ ಪದಗಳ ಅರ್ಥ ಅಂದರೆ ವರ್ಡ್ಸ್ ಮೀನಿಂಗ್. ನೆಕ್ಸ್ಟ್ ಪ್ರಶ್ನೆಗಳು, ಕ್ವಶನ್ ಆನ್ಸರ್ಸ್. ಈಗ ಕ್ವಶನ್ ಆನ್ಸರನ್ನು ನೋಡುವ. ಸೆಕೆಂಡ್ ಮೇನ್. ಫಸ್ಟ್ ಕ್ವಶನ್. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಂದರೆ ಒಂದು ವಾಕ್ಯದಲ್ಲಿ ವಿ ಹ್ಯಾವ್ ಟು ರೈಟ್ ಇಟ್ ಇನ್ ಒನ್ ಸೆಂಟೆನ್ಸ್. ಫಸ್ಟ್ ಕ್ವಶನ್. ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ? ಆನ್ಸರ್ ಈಸ್ ಭಾರತವನ್ನು ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ನೆಕ್ಸ್ಟ್. ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು? ಭಾರತದಲ್ಲಿ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ ನದಿಗಳು ಹರಿಯುತ್ತವೆ. ಥರ್ಡ್ ಕ್ವಶನ್. ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವುವು? ಕಾಡು ಪ್ರಾಣಿಗಳೆಂದರೆ ವೈಲ್ಡ್ ಎನಿಮಲ್ಸ್. ಹುಲಿ, ಸಿಂಹ, ಆನೆ, ಜಿಂಕೆ, ಚಿರತೆ ಮುಂತಾದ ಪ್ರಮುಖ ಪ್ರಾಣಿಗಳು ಕಂಡುಬರುತ್ತವೆ. ಫೋರ್ತ್ ಕ್ವಶನ್. ನಮ್ಮ ರಾಷ್ಟ್ರಗೀತೆ ಯಾವುದು? ಅದನ್ನು ರಚಿಸಿದ ಕವಿ ಯಾರು? ಜನಗಣಮನ ನಮ್ಮ ರಾಷ್ಟ್ರಗೀತೆ. ಇದನ್ನು ರಚಿಸಿದ ಕವಿ ರವೀಂದ್ರನಾಥ ಟಾಗೋರ್. ಫಿಫ್ತ್ ಕ್ವಶನ್. ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು? ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಮಚಂದ್ರ ಚಟರ್ಜಿ. ಈಗ ಸೆಕೆಂಡ್. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ ವಿ ಹ್ಯಾವ್ ಟು ರೈಟ್ ಇಟ್ ಇನ್ 2 or 3 ಸೆಂಟೆನ್ಸ್. ಫಸ್ಟ್ ಕ್ವಶನ್ ಈಸ್ ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವಗಳಿವೆ? ಭಾರತೀಯರಲ್ಲಿ ಶಾಂತಿ, ವಿಶಾಲ ಮನೋಭಾವನೆ, ಜಾತಿ ಮತ ಭಾಷೆ ಮೀರಿದ ಗುಣ ಸ್ವಭಾವಗಳಿವೆ. ಸೆಕೆಂಡ್ ಕ್ವಶನ್. ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು? ನಮ್ಮ ರಾಷ್ಟ್ರಧ್ವಜ 3 ಬಣ್ಣಗಳಿಂದ ಕೂಡಿದೆ. ಕೇಸರಿ ತ್ಯಾಗದ ಸಂಕೇತ, ಬಿಳಿ ಶಾಂತಿಯ ಪ್ರತೀಕ ಮತ್ತು ಹಸಿರು ಸಮೃದ್ಧಿಯ ಸೂಚಕ. ಮಧ್ಯದಲ್ಲಿರುವ ನೀಲಿ ಬಣ್ಣದ ಚಕ್ರ ಧರ್ಮಚಕ್ರವಾಗಿ ಪ್ರಗತಿಯ ಸಂಕೇತವಾಗಿದೆ. ನಾವು ಥರ್ಡ್ ಕ್ವಶನ್. ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ. ಆನ್ಸರ್. ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್ ಮುಂತಾದ ಜನರು ನಮ್ಮ ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರು. ನೆಕ್ಸ್ಟ್ ಫೋರ್ತ್ ಕ್ವಶನ್. ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ. ಆನ್ಸರ್. ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಂಕ, ಕುಮಾರ, ವ್ಯಾಸ, ಕಬೀರ್,
ಮೊದಲಾದ ದೇಶದ ಪ್ರಮುಖ ಕವಿಗಳು. ಹಾಗೆಯೇ ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ದೇಶದ ಮಹಾತ್ಮರು. ನೆಕ್ಸ್ಟ್ ಈಗ ಈ ಕೆಳಗಿನ ವಾಕ್ಯಗಳಲ್ಲಿರುವ ದೋಷಗಳನ್ನು ಸರಿಪಡಿಸಿ ಬರೆಯಿರಿ. ಅಂದರೆ ದೇರ್ ಈಸ್ ಸಮ್ ಮಿಸ್ಟೇಕ್ಸ್ ಇನ್ ದಿಸ್ ಸೆಂಟೆನ್ಸ್. ವಿ ಹ್ಯಾವ್ ಟು ರೈಟ್ ಇಟ್ ಇನ್ ಕರೆಕ್ಟ್. ಫಸ್ಟ್ ಒನ್, ಭಾರತ ದೇಶದ ದಕ್ಷಿಣಕ್ಕೆ ಹಿಮಾಲಯ ಪರ್ವತ ಇದೆ. ಆ್ಯಕ್ಚುಲಿ ದಕ್ಷಿಣಕ್ಕೆ ಈಸ್ ರಾಂಗ್, ದಕ್ಷಿಣದಲ್ಲಿಲ್ಲ. ಇನ್ಸ್ಟೆಡ್ ಆಫ್ ಭಾರತ ದೇಶದ ಉತ್ತರಕ್ಕೆ ಹಿಮಾಲಯ ಪರ್ವತ ಇದೆ. ನೆಕ್ಸ್ಟ್ ಈಸ್ ದಕ್ಷಿಣ ಪೀಠ ಭೂಮಿಯನ್ನು ಸಮುದ್ರಗಳು ಸುತ್ತುವರಿದಿವೆ. ದಕ್ಷಿಣ ಪೀಠ ಭೂಮಿಯನ್ನು ಸಮುದ್ರಗಳು ಅಲ್ಲ, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸುತ್ತುವರಿದಿವೆ, ನಾಟ್ ಸಮುದ್ರಗಳು. ದಿಸ್ ಈಸ್ ರಾಂಗ್ ವರ್ಡ್. ಇನ್ಸ್ಟೆಡ್ ಆಫ್ ದಿಸ್ ವಿ ಹ್ಯಾವ್ ಟು ರೈಟ್ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು. ಥರ್ಡ್, ನಮ್ಮದು ಬಹುಭಾಷೆ ಹೊಂದಿರುವ ಸಣ್ಣ ದೇಶ. ಸಣ್ಣ ಇಸ್ ರಾಂಗ್. ವಿ ಹ್ಯಾವ್ ಟು ರೈಟ್ ಹಿಯರ್ ದೊಡ್ಡ ದೇಶ. ನಮ್ಮದು ಬಹುಭಾಷೆ ಹೊಂದಿರುವ ದೊಡ್ಡ ದೇಶ. ನಾವು ಈ ಮೇನ್ ಆ ಪಟ್ಟಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್. ಫಸ್ಟ್ ಈಸ್ ಹಿಮಾಲಯ. ಹಿಮಾಲಯ ಕರೆಕ್ಟ್ ವರ್ಡ್ ಈಸ್ ಮ್ಯಾಚ್ ಈಸ್ ಪರ್ವತ, ಮೌಂಟೇನ್. ಕನ್ನಡ ಈಸ್ ಅ ಲ್ಯಾಂಗ್ವೇಜ್, ಭಾಷೆ 2. ಕಾವೇರಿ ಈಸ್ ಅ ವಾಟ್, ರಿವರ್, ನದಿ. ಪಂಪ ಕವಿ, ಪೋಯೆಟ್. ಕ್ರೈಸ್ತ ಮೀನ್ಸ್ ರಿಲಿಜಿಯನ್, ಧರ್ಮ. ಲಾಸ್ಟ್ ಒನ್ ಇಸ್ ಧರ್ಮ. ನಾವು ಮೇನ್ ಬಿಟ್ಟ ಸ್ಥಳಗಳನ್ನು ಆವರಣದಲ್ಲಿ ನೀಡಿರುವ ಪದಗಳಿಂದ ಸರಿಯಾದುದನ್ನು ಆರಿಸಿ ಬರೆಯಿರಿ. ದೇ ಹ್ಯಾವ್ ಗಿವನ್ ಆಪ್ಷನ್. ವಿ ಹ್ಯಾವ್ ಟು ಚೂಸ್ ದಿ ಕರೆಕ್ಟ್ ಒನ್. ಫಸ್ಟ್ ಒನ್, ನಮ್ಮ ರಾಷ್ಟ್ರಧ್ವಜವು ಡ್ಯಾಶ್ ಬಣ್ಣಗಳಿಂದ ಕೂಡಿದೆ, 3 ಬಣ್ಣಗಳಿಂದ ಕೂಡಿದೆ. ಸೆಕೆಂಡ್, ಕೇಸರಿ ಬಣ್ಣದ ಸಂಕೇತ ತ್ಯಾಗ, ಬಿಳಿಯ ಬಣ್ಣದ ಪ್ರತೀಕ ಶಾಂತಿ, ಹಸಿರು ಬಣ್ಣದ ಸೂಚಕ ಸಮೃದ್ಧಿ. ಈಗ ಮೇನ್ ಇವು ನಮ್ಮ ರಾಷ್ಟ್ರೀಯ ಚಿಹ್ನೆಗಳು, ಅವುಗಳ ಹೆಸರನ್ನು ಬರೆಯಿರಿ. ಚಿಹ್ನೆಗಳು, ಸಿಂಬಲ್ಸ್. ವಿ ಹ್ಯಾವ್ ಟು ರೈಟ್ ದಿ ನೇಮ್ ಆಫ್ ದಿ ಸಿಂಬಲ್ಸ್. ನಾ ಫಸ್ಟ್ ಒನ್ ಈಸ್ ರಾಷ್ಟ್ರ ಲಾಂಛನ. ಸಿಂಬಲ್ ನೇಮ್ ಈಸ್ ರಾಷ್ಟ್ರ ಲಾಂಛನ. ಸೆಕೆಂಡ್, ರಾಷ್ಟ್ರ ಧ್ವಜ. ಥರ್ಡ್ ಒನ್, ರಾಷ್ಟ್ರೀಯ ಹೂವು, ಫ್ಲವರ್, ಕಮಲ. ಫ್ಲವರ್ ನೇಮ್ ಈಸ್ ಕಮಲ. ರಾಷ್ಟ್ರೀಯ ಮೀನ್ಸ್ ನ್ಯಾಷನಲ್ ಫ್ಲವರ್. ಓಕೆ, ನ್ಯಾಷನಲ್ ಫ್ಲ್ಯಾಗ್. ನವಿಲು. ನವಿಲು ಈಸ್ ಅ ರಾಷ್ಟ್ರ ಪಕ್ಷಿ, ನ್ಯಾಷನಲ್ ಬರ್ಡ್. ನವಿಲು, ಪಿಕಾಕ್. ದೆನ್ ಹುಲಿ, ರಾಷ್ಟ್ರ ಪ್ರಾಣಿ, ರಾಷ್ಟ್ರೀಯ ಪ್ರಾಣಿ ಅಂದರೆ ನ್ಯಾಷನಲ್ ಎನಿಮಲ್. ನೆಕ್ಸ್ಟ್ ಥರ್ಡ್ ಮೇನ್, ಭಾಷಾಭ್ಯಾಸ. ಥರ್ಡ್ ಮೇನಲ್ಲಿ ಫಸ್ಟ್ ಒನ್, ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಫಸ್ಟ್, ವಿ ಹ್ಯಾವ್ ಟು ಮೇಕ್ ಅ ಸೆಂಟೆನ್ಸ್ ಯೂಸಿಂಗ್ ದೀಸ್ ವರ್ಡ್ಸ್. ಫಸ್ಟ್ ವರ್ಡ್ ಈಸ್ ಪ್ರಗತಿ. ನಮ್ಮ ದೇಶ ಪ್ರಗತಿ ಹೊಂದಿದ ದೇಶವಾಗಿದೆ. ಸೆಕೆಂಡ್ ಈಸ್ ಸುತ್ತುವರೆ. ನಮ್ಮೂರು ಕಾಡುಗಳಿಂದ ಸುತ್ತುವರೆದಿದೆ. ಥರ್ಡ್ ಈಸ್ ಹಚ್ಚ ಹಸಿರು. ನಾಡು ಹಚ್ಚ ಹಸಿರಿನಿಂದ ಕೂಡಿದೆ. ಬಲಿದಾನ. ದೇಶಕ್ಕಾಗಿ ಹಲವಾರು ಜೀವನವನ್ನು ಬಲಿದಾನ ಮಾಡಿದ್ದಾರೆ. 5ನೇದು ಲಾಸ್ಟ್ ಒನ್, ಬೀಡು. ಕಾಡು ಪ್ರಾಣಿಗಳ ಬೀಡಾಗಿದೆ. ಇಲ್ಲಿಗೆ ಈ ಚಾಪ್ಟರಿನ ಎಲ್ಲ ಎಕ್ಸಸೈಸ್ ಪಾರ್ಟ್ ಮುಗಿಯಿತು. Thanks for watching my video. For more videos, please subscribe to my Nudi Kannada YouTube channel for daily updates. Thank you so much.